ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಲೈಟ್ ಹಾಕಿಲ್ಲ, ಚಂದು ಇನ್ನೂ ಮಲಗಿದ್ದಾರೆ. ಜಿಯನ್ ಎದ್ಬಿಟ್ಟಿದ್ದಾನೆ, ಕೆಳಗಡೆ ಕರ್ಕೊಂಡು ಹೋಗು ಅಂತ ಹಿಂಸೆ ಕೊಡ್ತಿದ್ದಾನೆ. ಸೊ ಕೆಳಗಡೆ ಹೋಗಬೇಕು, ಇನ್ನೂ ಇದೆಲ್ಲ ಸ್ಕ್ರೀನ್ ಎಲ್ಲ ತೆಗ್ದಿಲ್ಲ. ಸೊ ಇವತ್ತು ಕೂಡ ಕೆಲಸ ಇದೆ, ಪ್ರಿಪ್ರೇಷನ್ ಜಾಸ್ತಿ ಇದೆ, ಅಷ್ಟೊಂದು ಇದೆ ಕೆಲಸಗಳು. ಚಂದು ಎದ್ಮೇಲೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಮತ್ತು ಇವಾಗ ಹೋಗಿ ಫಸ್ಟು ಬ್ರೇಕ್ಫಾಸ್ಟು ಎಲ್ಲ ಮುಗಿಸಿ ಆಮೇಲೆ ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಇವರು ನಮ್ಮ ಕೆಲಸ ಮಾಡಿಕೊಡ್ತಾರೆ ಅಲ್ಲ ಚಿನಿಮ? ಕೆಲಸ ಮಾಡಿಕೊಡ್ತೀಯಾ? ಫ್ಯಾನ್ ಸೌಂಡ್ ಬರ್ತಾ ಇದೆ, ಫ್ಯಾನ್ ಹಾಕಿರೋದು. ಸೊ ಫ್ರೆಂಡ್ಸ್, ಏನಂದರೆ ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ, ಕೆಲಸ ಇದೆ ಹೊರಗಡೆ. ಒಂದು ಸ್ಯಾರಿ ತರಬೇಕು. ಜೇನ್ಗೊಂದು ಪಂಚೆ ಥರ ನಾನು ಅನ್ಕೊಂಡಿದ್ದೀನಿ, ಅದು ತರಬೇಕು. ಚಂದುದು ಪಂಚೆ ಇತ್ತು, ಸೊ ಹಾಳಾಗ್ಬಿಡಿದೆ, ಅವ್ರಿಗೊಂದು ಪಂಚೆ ತರಬೇಕು. ಹಾಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ಹೋಗಿ ಎಲ್ಲ ತೊಗೊಂಡು ಬರಬೇಕು. ಅಮ್ಮ ಮತ್ತು ಅಪ್ಪ ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ನೋಡ್ಕೊತಾ ಇದ್ದಾರೆ ಅಮ್ಮ ಅಪ್ಪ. ಅಂದರೆ ಮುಂದೆ ಎಲ್ಲ ಸ್ವಲ್ಪ ಟೈಲ್ಸ್ ಎಲ್ಲ ಹಂಗೆ ಇತ್ತು, ಅದೆಲ್ಲ ಹಿಂದೆ ಇಡಿಸ್ತಾ ಇದ್ವಿ. ಸೊ ಅದೆಲ್ಲ ನೋಡ್ಕೊತಿದ್ದಾರೆ. ತುಂಬ ಬಿಸಿಲಿದೆ. ಫಸ್ಟು ಹೋಗಿ ಕೆಲಸ ಮುಗಿಸ್ಕೊಂಡು ಬಂದುಬಿಟ್ರೆ ಆಮೇಲೆ ಈವ್ನಿಂಗ್ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ನಾನು. ಬ್ಯಾಂಕ್ ಹೋಗಿದ್ದು ಆದಮೇಲೆ ಸ್ಯಾರಿ ಹಾಗೆ ತೊಗೊಂಬರೋಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ತುಂಬ ಬಿಸಿಲಿತ್ತು, ಅದಕ್ಕೆ ಮನೆಗೆ ಬಂದು ಆಮೇಲೆ ಮತ್ತೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಫ್ರೆಂಡ್ಸ್, ಸ್ಯಾರಿ ತರೋಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಆಮೇಲೆ ಇಲ್ಲಿ ಕಾರ್ ತೊಗೊಂಡೋಗೋದಕ್ಕಿಂತ ಬೈಕ್ ತೊಗೊಂಡೋಗೋದೇ ಬೆಸ್ಟ್ ಅಂದ್ಕೊಂಡು ಬಂದ್ವಿ. ಸೊ ಇವಾಗ ಮತ್ತೆ ಹೋಗಿ ಊಟ ಎಲ್ಲ ಮುಗಿಸಿ, ಚಂದಕ್ಕೆ ಸ್ವಲ್ಪ ಕೆಲಸ ಇದೆ ಅಂತ ಅದು ಮುಗಿಸಿ ಆಮೇಲೆ ಮತ್ತೆ ಬೈಕಲ್ಲಿ ಹೋಗಬೇಕು. ಚಂದ್ರಿಗೆ ಇವತ್ತು ಸ್ಯಾಟರ್ಡೇನು ಕೆಲಸ, ಬಟ್ ಕೆಲಸಗಳು ಮುಗಿತಾನೆ ಇಲ್ಲ. ಒಂದಾದ್ಮೇಲೆ ಒಂದು ಏನಾದರೂ ಕೆಲಸ ಎಲ್ಲ ಮುಗಿಸಿದ್ವಿನೇನೋ ಅಂತ ಅಂದ್ಕೊಳ್ಳೋಷ್ಟೇ ಮತ್ತೊಂದು ಕೆಲಸ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದೆ ಅವರು ಕ್ಲೀನ್ ಮಾಡಿದ್ದು ನಮಗೆ ಪೂರ್ತಿ ಇಷ್ಟ ಆಗಲಿಲ್ಲ ಅಂತ. ಸೊ ಅದಕ್ಕೆ ಕಾರ್ಪೆಟ್ ನಾವೇ ಕ್ಲೀನ್ ಮಾಡ್ಕೊಂಡ್ವಿ. ಸೊ ಕ್ಲೀನ್ ಮಾಡೋದಕ್ಕೆ ನಾವು ಅಗಾರೋ ಕ್ರೆಸ್ಟ್ ಪೋರ್ಟಬಲ್ ಸ್ಪಾಟ್ ಕ್ಲೀನರ್ ಯೂಸ್ ಮಾಡಿದ್ವಿ. ಡ್ಯುಯಲ್ ಟ್ಯಾಂಕ್ಸ್ ಬರುತ್ತೆ, 1.8 ಲೀಟರ್ ಸ್ಟೋರೇಜ್ ಟ್ಯಾಂಕ್ಸ್ ಆ್ಯಂಡ್ 600 ml ಡರ್ಟ್ ಕಲೆಕ್ಟಿಂಗ್ ಟ್ಯಾಂಕ್ ಬರುತ್ತೆ. ಮೇನ್ ಯೂನಿಟ್, ಕ್ವಿಕ್ ರಿಲೀಸ್, ಕಾರ್ಡ್ ರ್ಯಾಪ್, ಹೋಸ್ ಕನೆಕ್ಷನ್ ಟೂಲ್, ಸ್ಟ್ಯಾಂಡರ್ಡ್ ಬ್ರಷ್, ಸೆಲ್ಫ್ ಕ್ಲೀನಿಂಗ್ ಬ್ರಷ್, ಡೀಪ್ ಸ್ಟೇನ್ ಟೂಲ್, ಹಾಗೆ ಪವರ್ ನಿಮಗೆ 450 ವ್ಯಾಟ್ಸ್ ಕೂಡ ಇದೆ. ಮೆಷಿನ್ ನೀವು ವಾಟರಿಂದ ವಾಶ್ ಮಾಡ್ಬೋದು. ಸೊ ಇದಕ್ಕೇನೋ ಎಕ್ಸ್ಟ್ರಾ ಡಿಟರ್ಜೆಂಟು ಮತ್ತು ಕೆಮಿಕಲ್ಸ್ ಏನೂ ಬೇಕಾಗಿಲ್ಲ. ಹಾಗೆ ಆಟೋ ಶಟ್ ಆಫ್ ಕೂಡ ಇದೆ, ಏನು ಟ್ಯಾಂಕ್ ಯಾವಾಗ ಫುಲ್ ಆಗುತ್ತೆ ಹಾಗೆ. ನಿಮಗೆ ವರ್ಕ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. 1 year ವಾರಂಟಿ ಇದೆ. ಪವರ್ಫುಲ್ ಸೆಕ್ಷನ್ ಆಫ್ 12 kPa ಏನಿದೆ, ಇದು ಕಾರ್ಪೆಟ್ಸ್ ಮೇಲೆ ಸ್ಟೇನ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಡರ್ಟು, ಜ್ಯೂಸು, ಪಾಪ್ರಿಣ್ಸು ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಮನೇಲಿ ಮಕ್ಕಳಿದೆ, ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸ್ಟ್ರಾಂಗ್ ಸ್ಪ್ರೇ ಇದೆ, ಇದು ನಿಮ್ಮದು ಮೆಸ್ ಏನಿದೆ ಅದನ್ನು ಕ್ವಿಕ್ಕಾಗಿ ಹೋಗಿಸುತ್ತೆ. ದ ಕ್ಲೀನರ್ ಏನಿದೆ ಅದರಲ್ಲಿ ಹೋಸ್ ಇರೋದ್ರಿಂದ, ಹೋಸ್ ಕ್ಲೀನಿಂಗ್ ಕ್ಯಾಪ್ ಇರೋದ್ರಿಂದ ನೀವು ಕ್ಲೀನ್ ಮಾಡಾದಮೇಲೆ ಆರಾಮಾಗಿ ಅದನ್ನು ಓಪನ್ ಮಾಡಿ ನೀವು ಕ್ಲೀನ್ ಮಾಡ್ಬೋದು. ಸೊ ಸ್ಮೆಲ್ ಬರುತ್ತೆ ಅಂತ ಯಾವುದೇ ರೀತಿಯಾದ ವರಿ ಬೇಡ. ಬ್ರಷ್ ಹೆಡ್ ಮತ್ತು ಸೀವೇಜ್ ಟ್ಯಾಂಕ್ ಇರೋದ್ರಿಂದ ನೀವು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಎಕ್ಸ್ಟ್ರಾ ಎಫರ್ಟ್ ಏನು ಬೇಕಾಗಿಲ್ಲ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ, ಚೆಕ್ ಮಾಡಿ. ಸೊ ಸ್ವಲ್ಪ ಹೊತ್ತು ಊಟ ಮಾಡ್ಕೊಂಡು ಹೋಗೋಣ, ರಿಲ್ಯಾಕ್ಸ್ ಮಾಡೋಣ ಅಂತ ಬಂದ್ವಿ. ಜಿಯನ್ನು ಆಟ ಆಡ್ತಿದ್ದ, ನಾವು ಸಣ್ಣ ಪುಟ್ಟ ಕೆಲಸ ಏನಿತ್ತು ಅದನ್ನು ಮುಗಿಸ್ತಾ ಇದ್ವಿ. ಅಪ್ಪ ಅಮ್ಮ ಜೊತೆ ಅವನು ಆಟ ಆಡ್ತಿದ್ದ. ಆಮೇಲೆ ಈವ್ನಿಂಗ್ ನಾನು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಫಸ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ಯಾಕೆಂದರೆ ಮತ್ತೆ ಬೆಳಗ್ಗೆ ಎದ್ದು ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಅದನ್ನೆಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಎಲ್ಲನೂ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡಿಸಿದಾಗ ನಾವು ಅವ್ರ ಕೈಯಲ್ಲಿ ಮಾಡಿಸಲ್ಲ, ಯಾವಾಗಲೂ ಅಷ್ಟೇ ದೇವ್ರ ಮನೆ ಮಾತ್ರ ನಾನೇ ಕ್ಲೀನ್ ಮಾಡೋದು. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲನೂ
ತೆಗೆದು ಅಷ್ಟೊಂದೇನು ಇರಲಿಲ್ಲ, ಯಾಕೆಂದರೆ ನಾನು ಎವ್ರಿ ವೀಕ್ ಕ್ಲೀನ್ ಮಾಡ್ತೀನಿ ನಮ್ಮದು ಮನೆ ದೇವ್ರ ವಾರ ಇದ್ದಾಗ. ಸೊ ಎಕ್ಸ್ಟ್ರಾ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೆ ಅಷ್ಟೇ. ಫ್ರೆಂಡ್ಸ್, ಇವಾಗ ಸಾಯಿತರನ ಅಂತ ಹೋಗ್ತಾ ಇದ್ವಿ ಗಾಡೀಲಿ. ಜಿಯನ್ ಅಂತೂ ನಮ್ಮ ಜೊತೆ ನಾವು ಎಲ್ಲೋದ್ರೂ ಬರಬೇಕು ಅನ್ನೋ ಅಲ್ಲಿಗೂ ಬರ್ತಾ ಇದ್ದೀನಿ. ಸೊ ಸೀರೆ ತೊಗೊಂಡು ಬಂದಿದ್ದಾಯಿತು. ಚಂದ್ರು ಸೆಲೆಕ್ಟ್ ಮಾಡಿದ್ದು ಹೆಂಗಿದೆ ಕಮೆಂಟ್ ಮಾಡಿ ಹೇಳಿ, ಕಲರೆಲ್ಲ ಹೆಂಗಿದೆ ಅಂತ. ಆಮೇಲೆ ಜಿಯನ್ಗೆ ಒಂದು ಪಂಚೆ ತಗೊಂಡು ಬಂದ್ವಿ. ಇದು ಫುಲ್ ಸೆಟ್ಟು ಜಿಯನ್ದು, ವೈಟ್ ಫುಲ್ಲು. ಇಲ್ಲೇ ಟಿಪ್ಸಂದ್ರ ಹತ್ರ ಹೋಗಿ ತೊಗೊಂಡು ಬಂದ್ವಿ. ಇನ್ನು ಜಾಸ್ತಿ ದೂರ ಹೋಗೋಕ್ಕಾಗಲ್ಲ, ಅದಕ್ಕೆ ಅರ್ಜೆಂಟ್ಗೆ ಅಂದ್ಬಿಟ್ಟು ಇಲ್ಲೇ ಹೋಗಿ ತೊಗೊಂಡು ಬಂದು ಬರ್ಬೇಕಾದ್ರೆ ಇನ್ನೂ ಕೆಲವೊಂದು ಸಾಮಾನುಗಳೆಲ್ಲ ಇತ್ತು, ಅದು ಎಲ್ಲ ತೊಗೊಂಡು ಬಂದ್ವಿ. ಮಧ್ಯಾಹ್ನನೇ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಮೇಲೆ ಅಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕಾರ್ ನಿಲ್ಲಿಸ್ಬಿಟ್ಟು ಆಮೇಲೆ ಗಾಡಿ ತೊಗೊಂಡು ಹೋಗಿ ಬಂದ್ವಿ. ಆಮೇಲೆ ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದೆಲ್ಲ ಮುಗಿಸಿ ಹೋಗಿದ್ದು. ಸೊ ಎಲ್ಲ ರೆಡಿ ಮಾಡಿದ್ವಿ. ಜಿಯನ್ ಅಂತೂ ನೋಡಿ ಮಲ್ಕೊಂಡೇ ಇಲ್ಲ. ಟೈಮು 4:10 ಆಗ್ತಾ ಬಂತು. ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಾನೆ. ಸೊ ಇವಾಗೆಲ್ಲ ಇದೆಲ್ಲ ಕ್ಲೀನ್ ಮಾಡಿ ಇಡಬೇಕು, ಎಲ್ಲ ರೆಡಿ ಮಾಡಿ. ಸೊ ಗೊತ್ತಾಗ್ತಾ ಹೋಗುತ್ತೆ ಏನು ಅಂತ ನಿಮಗೇನೆ. ಎಲ್ಲ ಕ್ಲೀನಾಗಿದೆ, ಬಟ್ ಆದರೂ ಇನ್ನೊಂದ್ಸಲ ಎಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿ ಇಡಬೇಕು. ಜಿಯನ್ ಗಲಾಟೆ ಮಾಡ್ತಿದ್ದಾನೆ, ನನ್ನ ವಾಯ್ಸ್ ಕೇಳಿಸ್ತಿದ್ದೆ ಇವಾಗ ಗೊತ್ತಿಲ್ಲ. ಸೊ ಏನಪ್ಪ ಫಂಕ್ಷನ್ ಅಂತಂದರೆ ಎಷ್ಟೊಂದು ಜನ ಆಲ್ರೆಡಿ ಗೆಸ್ ಮಾಡಿದ್ದೀರಾ, ಬಟ್ ಇನ್ನೊಂದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಸೊ ಡೈರೆಕ್ಟಾಗಿ ಫಂಕ್ಷನ್ ಬಂದಾಗಲೇ ನೋಡಿ ಏನು ಫಂಕ್ಷನ್ ಅಂತ. ಇವಾಗ ಏನಂದರೆ ಅದಕ್ಕೆ ನಾಳೆ ಎಲ್ಲ ಅರೇಂಜ್ ಮಾಡಬೇಕಾಗಿದ್ದರಿಂದ ಸೋಫಾ ಎಲ್ಲ ಏನಿತ್ತು ಅದೆಲ್ಲ ಒಂದು ಕಡೆ ಹಾಕ್ತಾ ಇದ್ವಿ. ಡೈನಿಂಗ್ ಟೇಬಲ್ಲು, ಸೋಫಾ ಎಲ್ಲನೂ ನಾವು ಹಾಕಿದ್ವಿ. ಚಂದು ಆಮೇಲೆ ಬಂದು ಮತ್ತೆ ಅವರು ಸ್ವಲ್ಪ ಎಲ್ಲ ಅರೇಂಜ್ ಮಾಡ್ತಾಯಿದ್ರು, ಇನ್ನು ಸ್ವಲ್ಪ ಹಿಂದೆ ಹಾಕೋಣ ಅಂತ. ಎಲ್ಲ ಹಾಕಾದ್ಮೇಲೆ ಈವ್ನಿಂಗು ಅತ್ತೆ ಮಾವ, ನಂದು ಬ್ರದರ್ ಇನ್ಲ ಮತ್ತು ಸಿಸ್ಟರ್ ಎಲ್ಲರೂ ಬಂದರು. ಸೊ ನಮ್ಮ ಬೇಬಿ ಗರ್ಲ್ ಕೂಡ ಬಂದು ಜಿಯನ್ನು ಆಟ ಆಡಿಕೊಂಡು ನಮ್ಮ ಪಾಪು ಜೊತೆ ಎಂಜಾಯ್ ಮಾಡ್ತಿದ್ದ. ಸೊ ಎಲ್ಲರೂ ಕೂತ್ಕೊಂಡು ಹಾಗೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಳೋದು, ನಾಳೆ ಏನು ಮಾಡೋದು ಅಂತ ಮಾತಾಡ್ತಿದ್ವಿ. ಅಲ್ಲಿ ಪಾಪು ನೋಡಲ್ಲಿ ಬರ್ತಾಳೆ, ಅಣ್ಣ ಬೇಕು ಅಂತ ಬರ್ತಾಳೆ ನೋಡಲ್ಲಿ. ಅಷ್ಟು ಹತ್ರ ಹೋಗ್ಬೇಡ, ಅಷ್ಟು ಹತ್ರ ಹೋಗ್ಬಾರ್ದು. ಸೊ ನಾಳೆ ಬಂದವರಿಗೆಲ್ಲ ತಾಂಬೂಲ ಕೊಡಬೇಕಿತ್ತಲ್ಲ, ಅದಕ್ಕೆ ರೆಡಿ ಮಾಡ್ತಾ ಇದ್ವಿ. ರಾತ್ರಿ ಮಲ್ಗೋದೊಂದು 12 ಗಂಟೆನೇ ಆಯಿತು ಅಂತ ಹೇಳ್ಬೋದು, ಇನ್ನೂ ಜಾಸ್ತಿನೇ ಆಗಿತ್ತು ಅಂತ ಅನಿಸುತ್ತೆ. ಎಲ್ಲ ರೆಡಿ ಮಾಡಿಬಿಟ್ಟು ಮಲ್ಗೋಷ್ಟರಲ್ಲಿ ಅತ್ತೆ, ನಾನು, ಅಮ್ಮ ಎಲ್ಲ ಸೇರಿಕೊಂಡು ರೆಡಿ ಮಾಡ್ತಿದ್ವಿ. ಸಿಕ್ಕಾಬಟ್ಟೆ ಸುಸ್ತಾಗಿತ್ತು ಅಂತ ಹೇಳ್ಬೋದು, ಬಟ್ ಅದರಲ್ಲೂ ಒಂಥರ ಖುಷಿ ಇತ್ತು ಮಾಡೋದನ್ನು. ಸೊ ಬೆಳಗ್ಗೆ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಹೇಗಿತ್ತು ಎಲ್ಲ, ಏನು ಫಂಕ್ಷನ್ ಅಂತೆಲ್ಲ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.